ಪೋಷಕರೇ ಎಚ್ಚರ, ಸ್ಮಾರ್ಟ್ ಆಗಿ ನಿಮ್ಮ ಮಕ್ಕಳ ಬ್ರೇನ್ ವಾಶ್ ಮಾಡ್ತಾರೆ, ಹುಷಾರ್. ಚೈನ್ ಲಿಂಕ್ ಬಿಸ್ನೆಸ್ ಇದು. ಇವರೆಲ್ಲ ಇಲ್ಲಿ ಬುಕ್ಕಲ್ಲೇ ಬರ್ಕೊಂಡು ಯಾವ ಡಿಪಾರ್ಟ್ಮೆಂಟ್ ಅಂತ ನಿಮಗೆ ಪರ್ಮಿಷನ್ ಕೊಟ್ಟಿದ್ದೀರಿ ಎಲ್ಲ ಮಾಡೋಕ್ಕೆ? ಕಮಲಕ್ಕೆ ಬಿಟ್ಕೊಡ್ತೀನಿ ನಾಳೆ ಅಂತ. ಕಿಲ್ ಹೆಸರಿನಲ್ಲಿ ಮಕ್ಕಳ ಭವಿಷ್ಯವನ್ನೇ ಕಿಲ್ ಮಾಡಲು ಹೊರಟಿದೆ ಈ ಕಂಪನಿ. ಬ್ರೈನ್ ವಾಶ್ ಮಾಡಿ ಚಿಕ್ಕ ಮಕ್ಕಳಿಗೆ ಇನ್ನೂ ಏನು ಗೊತ್ತಿಲ್ಲ ಅವಕಾಶ ಮಾಡಬೇಕು. ನಾವು ಪ್ರಾಡಕ್ಟ್ ನಿಮ್ಮ ಕಡೆ ಕೊಡ್ತಾರಾ ಅಥವಾ ಹೆಂಗೆ? ಅಂದರೆ ನಾವು ಬಿಲ್ಲಿಂಗ್ ಮಾಡಿಸ್ಕೊಂಡು ಫಸ್ಟ್ಲಿ ನಮ್ಮ ಅಮೌಂಟ್ ಕಟ್ಟಿ ಬಿಲ್ಲಿಂಗ್ ಮಾಡಿಸ್ಕೊಂಡು ಅದಾದ್ಮೇಲೆ ನಾವು ಸೇಲ್ ಮಾಡಿದ್ರೆ ನಮಗೆ ಎಕ್ಸ್ಟ್ರಾ ನಾನು ಅವಳ ಅಣ್ಣ ಮೊಬೈಲ್ ಪಾಸ್ವರ್ಡ್ ಕೇಳಿದೆ. ಇಷ್ಟು ದಿನ ಹೇಳೋಳು ಪಾಸ್ವರ್ಡ್, ಇವತ್ತು ಹೇಳ್ತಾ ಇಲ್ಲ, ನೆನ್ನೆನೂ ಹೇಳ್ತಾ ಇಲ್ಲ ಪಾಸ್ವರ್ಡ್. ವಾಟ್ಸಪ್ ಅಲ್ಲಿ ಹೆಂಗ್ ಗೊತ್ತಾ, ನನ್ನ ತಂಗಿ ಮೊಬೈಲ್ ಚೆಕ್ ಮಾಡಿದೀನಿ, ಇವರೆಲ್ಲ ಒಂದೊಂದು ಸೇವ್ ಮಾಡ್ಕೊ, ಡೇಟ್ ಯಾವಾಗ ಜಾಯಿನು, ಯಾವ ಕಾಲೇಜಿಂದ ಬಂದಿರೋದು, ಇವನ್ನೆಲ್ಲ ಅದೇ ತರನೇ ನೇಮ್ ಸೇವ್ ಮಾಡ್ಕೊಳ್ಳೋದು. ಮೆಸೇಜ್ ಹಾಕೋದು, ಹಾಯ್ ಫ್ರೆಂಡ್ಸ್, ಹಲೋ ಫ್ರೆಂಡ್ಸ್, ಎಲ್ಲರೂ ಫ್ರೆಂಡ್ ತರನೇ ಇರಬೇಕು, ಈ ತರ ಟ್ರೀಟ್ ಮಾಡಬೇಕು. ಹಾಯ್ ಫ್ರೆಂಡ್ಸ್, ನೀವು ಇಷ್ಟು ಜನ ಅಚೀವ್ ಮಾಡಿದ್ರೆ ಇಷ್ಟು ಮಾಡ್ಬೋದು, ಇಷ್ಟು ಜನ ಅಚೀವ್ ಮಾಡಿದ್ರೆ ಇಷ್ಟು ಮಾಡ್ಬೋದು. ಹೇಳೋದು ಕಂಪ್ಯೂಟರ್ ಕ್ಲಾಸ್, ಮಕ್ಕಳಿಂದ ಮಾಡಿಸೋದು ಚೈನ್ ಲಿಂಕ್ ಬಿಸ್ನೆಸ್. ಏನಿದು ಹೇಳು, ಅಷ್ಟೆಲ್ಲ ಮಾತಾಡಿ. ಇದು ಏನಿದು, ಇದು ಏನಕ್ಕೆ ಹಾಕಿದ್ದೀರಿ? ಸರ್ ಅದು ಲೀಡರ್ಸ್ಗೆ ಗೊತ್ತಿರೋ, ಲೀಡರ್ಸ್ಗೆ ಗೊತ್ತಿರೋ. ಲೀಡರ್ಸ್ಗೆ ಗೊತ್ತು. ಮತ್ತೆ ನೀನೇನು ಮಾಡ್ತಿದ್ಯಾ? ನೀನು ಯಾರು ಇಲ್ಲಿ? ಯಾರು ಬೇರೆ ಹುಡುಗರಿಗೆ ನೀವು ಕರ್ಕೊಂಡ್ಬಂದ್ರೆ ಅದಕ್ಕೆ ಏನಾದ್ರು ಕೊಡ್ತಾರಾ? ಅದು ನೀವು ಒಂದು ಹುಡುಗರು ಒಂದು 500 ರೂಪಾಯಿ ನಿಮ್ಗೆ ಬರುತ್ತೆ. ಇಷ್ಟು ಜನ ಸೇರಿಸಿ ನೋಡಿ, ಇದೆಲ್ಲ ಚೈನ್ ಲಿಂಕ್ ಇದು. ಇದೆಲ್ಲ ಅವ್ರು ಬರ್ದಿರೋ ಚೈನ್ ಲಿಂಕು. ಬಡವ್ರ ಮಕ್ಕಳು ಅವ್ರು ಬೆಳಗ್ಗೆಯಿಂದ ಮೈಸೂರಿಂದ ಬಂದ ಯಾವ ಹುಡುಗರು ಗೊತ್ತಿಲ್ಲ, ಅವ್ರಿಗೆ ಏನ್ ಸ್ಕ್ಯಾಮ್ ನಡೀತಿದೆ ಅಂತ ಏನು ಗೊತ್ತಿಲ್ಲ. ಒಂದು ಟ್ಯಾಲಿ ಕಲ್ಸಕ್ಕೆ 4 ರಿಂದ 5 ಸಾವಿರ ಅವ್ರು ಏನೋ ಟ್ರೈನಿಂಗ್ ಮಾಡಿದ್ರಿಂದ ಹಳ್ಳಿ ಪಾಪ ರೈತರು ಮಕ್ಕಳುಗಳೆಲ್ಲ ಕಳಿಸ್ತಾರೆ. ನೀವು ಮೋಸ ಮಾಡ್ಬಿಟ್ರೆ ಹೆಂಗಪ್ಪ ನೀನು? ನಿಮ್ದು ಗ್ರೂಪ್ ಓಪನ್ ಮಾಡಿ, ಇದ್ರದ್ದು ನಿಮ್ದು ಸ್ಟೂಡೆಂಟ್ಸ್ ಎಲ್ಲ ಇರೋದು. ಮಕ್ಕಳನ್ನ ಶಾಲೆ ಕಾಲೇಜಿಗೆ ಕಳಿಸುವ ಪೋಷಕರೇ ಹುಷಾರ್ ಹುಷಾರ್. ನಿಮ್ಮ ಮಕ್ಕಳ ಮೇಲೆ ನಿಮಗೆ ಕಾಳಜಿ ಇದ್ರೆ, ಅವರ ಭವಿಷ್ಯದ ಬಗ್ಗೆ ನಿಮಗೆ ಕಿಂಚಿತ್ತಾದ್ರೂ ಚಿಂತೆ ಇದ್ರೆ ಈ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನೋಡಲೇಬೇಕು. ನಿಮ್ಮ ಮಕ್ಕಳ ಬ್ರೇನ್ ವಾಶ್ ಮಾಡಿ ಅವರ ಭವಿಷ್ಯವನ್ನೇ ಹಾಳು ಮಾಡೋದಕ್ಕೆ ಹೊರಟಿದ್ದಾರೆ ಹುಷಾರ್. ಎಸ್ ವೀಕ್ಷಕರೇ, ತುಮಕೂರಿನಲ್ಲಿ ಬೆಳಕಿಗೆ ಬಂದಿರೋ ಈ ವಿಚಾರವನ್ನ ಕೇಳಿದ್ರೆ ನೀವು ಕೂಡ ಒಂದು ಕ್ಷಣ ಶಾಕ್ ಆಗ್ತೀರಾ. ಶಾಲಾ ಕಾಲೇಜು ಮಕ್ಕಳನ್ನ ಹಿಂಗೂ ಬಳಸಿಕೊಳ್ತಾರ ಅಂತ ಟೆನ್ಷನ್ ಆಗ್ತೀರಾ. ಯಾಕಂದ್ರೆ ಈ ಕಂಪನಿ ಮಾಡ್ತಿರೋದು ಅಂತಹ ನೀಚ ಕೆಲಸ. ಸ್ಕಿಲ್ ಅನ್ನೋ ಹೆಸರಿನಲ್ಲಿ ಮಕ್ಕಳ ಭವಿಷ್ಯವನ್ನೇ ಕಿಲ್ ಮಾಡುವ ಕೆಲಸ. ಈ ಕಂಪನಿ ಏನ್ ಮಾಡ್ತಿದೆ ಅಂತ ಗೊತ್ತಾದ್ರೆ ನೀವೇ ಚೀಟು ಅಂತ ಉಗಿತೀರಾ. ಹೌದು, ಇದು ನಗರದ BH ರಸ್ತೆಯಲ್ಲಿರೋ ಸ್ಮಾರ್ಟ್ ವ್ಯಾಲ್ಯೂ ಅನ್ನೋ ಕಂಪನಿಯ ಕರ್ಮಕಾಂಡ. ಇದು ಪಕ್ಕಾ ಚೈನ್ ಲಿಂಕ್ ಕಂಪನಿ. ಆದರೆ ಇವರು 3-4 ಸಂಸ್ಥೆಯೊಂದಿಗೆ ಟೈ ಅಪ್ ಆಗಿದ್ದು, ತಾವು ಕಂಪ್ಯೂಟರ್ ಎಜುಕೇಶನ್ ಕೊಡ್ತೀವಿ, ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ಇವರು ಮಾಡಿಸ್ತಿರೋದು ಮಾತ್ರ ಮಕ್ಕಳ ಕೈಯಲ್ಲಿ ಚೈನ್ ಲಿಂಕ್ ಬಿಸ್ನೆಸ್ ಕೆಲಸ. ಓದೋ ಮಕ್ಕಳಿಗೆ ಹಣದ ಆಮಿಷ ಒಡ್ಡಿ ಕಾಲೇಜನ್ನೇ ಬಿಡಿಸಿ ಚೈನ್ ಲಿಂಕ್ಗೆ ತಳ್ಳುತ್ತಿದೆ ಈ ಸ್ಮಾರ್ಟ್ ವ್ಯಾಲ್ಯೂ ಕಂಪನಿ. ಇವತ್ತು ಬೆಳಿಗ್ಗೆ ನಮ್ಮ ಕಚೇರಿಗೆ ಒಬ್ಬ ಪಾಲಕರು ಬರ್ತಾರೆ. ತನ್ನ ತಂಗಿ ತುಂಬಾ ಚೆನ್ನಾಗಿ ಓದುತ್ತಿದ್ದವಳು ಈಗ ಇಂಜಿನಿಯರಿಂಗ್ ಅನ್ನೇ ಡ್ರಾಪ್ ಔಟ್ ಮಾಡಿ ಯಾವುದೋ ಕ್ಲಾಸ್ಗೆ ಹೋಗ್ತಿದ್ದಾಳೆ. ಅಲ್ಲಿ ಹೋದ್ಮೇಲೆ ಅವಳು ತುಂಬಾ ಬದಲಾಗಿ ಬಿಟ್ಟಿದ್ದಾಳೆ. ದೊಡ್ಡವರ ಎದುರು ನಿಂತು ಮಾತನಾಡೋದಕ್ಕೂ ಭಯ ಪಡ್ತಾ ಇದ್ದೋಳು ಈಗ ಎಲ್ಲರಿಗೂ ಎದುರು ಮಾತನಾಡ್ತಿದ್ದಾಳೆ. ಎಷ್ಟೊತ್ತಿಗೂ ಮೊಬೈಲ್ನಲ್ಲಿಯೇ ಇರ್ತಾಳೆ. ನಾನು ಇವತ್ತು ಅವಳನ್ನು ಫಾಲೋ ಮಾಡಿಕೊಂಡು ಹೋಗಿ ನೋಡಿದಾಗ ಅಲ್ಲಿ ಸುಮಾರು 30 ರಿಂದ 35 ಮಕ್ಕಳನ್ನು ಕೂಡಿ ಹಾಕಿಕೊಂಡು ಅವರೇನು ಮಾಡ್ತಾ ಇದ್ರು. ಅದು ಕ್ಲಾಸ್ ಥರ ಇರಲೇ ಇಲ್ಲ ಸರ್, ಚೈನ್ ಲಿಂಕ್ ಕಂಪನಿ ಥರ ಇತ್ತು. ಮತ್ತೆ ಅಲ್ಲಿ ಎಲ್ಲರೂ 18 ವರ್ಷದೊಳಗಿನ ಮಕ್ಕಳೇ ಇದ್ದಾರೆ ಸರ್. ಎಲ್ಲರ ಮೈಂಡ್ ವಾಶ್ ಮಾಡಿ ಅವರ ಲೈಫನ್ನೇ ಹಾಳು ಮಾಡ್ತಿದ್ದಾರೆ ಸರ್ ಅಂತ ಹೇಳ್ತಾರೆ.
ಮುಂಚೆ ಎಲ್ಲರೂ ಎದುರು ಮಾಡ್ತಾರೆ ಮಾತಾಡ್ಕೊಂಡ ಎಲ್ಲಾರ್ಗು ಧೈರ್ಯವಾಗಿ ಹಿಂಗೆ ಎದುರಿಗೆ ಮಾತಾಡ್ತಾಳೆ ಒಬ್ರು ಇಷ್ಟು ಪ್ರಶಾಂತ್ ಅಣ್ಣ ಈಗ ಮಾತಾಡ್ತಿದ್ದಳ ಕಣ್ಣಲ್ಲಿ ಇಷ್ಟೊತ್ತಿಗೆ ನೀರು ಬಂದಿರೋರು ಯಾರನ್ನ ಮಾತಾಡಿದ್ರ ಇಷ್ಟು ಧೈರ್ಯ ಅವ್ಳಿಗೆ ಇರ್ಲೇ ಇಲ್ಲ ಅವಳಿಗೆ ಇಲ್ಲಿ ಕಾಲಿಟ್ಮೇಲೆ ಅವ್ಳಿಗೆ ಇಷ್ಟು ಧೈರ್ಯ ನಾನು ಎದುರಿಗೆ ಮೊಬೈಲ್ ಇಟ್ಕೊಂಡು ಮಾತಾಡಕ್ಕೆ ಎದುರ್ಕೊಂತಿದ್ದೋಳು ನಾನು ನೋಡಿದ್ರೆ ಭಯ ಬಿಟ್ಟಿದ್ದೋಳು ಭಯ ಬಿಡಲ್ಲ ಪಾಲಕರು ಬಂದು ಹೀಗೆ ಹೇಳ್ತಿದ್ದ ಹಾಗೆ ಏನಪ್ಪಾ ಇದು ಹೀಗೆ ಹೇಳ್ತಿದ್ದಾರಲ್ಲ ಅಂತ ಅನ್ನಿಸ್ತು. ಹೀಗಾಗಿ ಏನಾದ್ರೂ ಆಗ್ಲಿ ಒಂದ್ಸಾರಿ ನೋಡ್ಕೊಂಡು ಬಂದು ಬಿಡೋಣ ಬನ್ನಿ ಸರ್ ಅಂತ ಅವರನ್ನ ಕರೆದುಕೊಂಡು ಅಲ್ಲಿಗೆ ಹೊರಟು ಬಿಟ್ವಿ. ಹೋಗೋ ದಾರಿ ಮಧ್ಯ ಮಕ್ಕಳ ರಕ್ಷಣಾಧಿಕಾರಿಗಳಿಗೂ ಕರೆ ಮಾಡಿ ಅವರನ್ನ ಕೂಡ ಜೊತೆಗೆ ಕರೆದುಕೊಂಡು ಹೋಗ್ತೀವಿ. ಅಲ್ಲಿ ಹೋಗಿ ನೋಡಿದ್ರೆ ಯಾವ ಕಂಪ್ಯೂಟರ್ ಕೂಡ ಇಲ್ಲ, ಯಾವ ಕ್ಲಾಸ್ ಕೂಡ ಇಲ್ಲ. ಸುಮಾರು 30ರಿಂದ 40 ಮಕ್ಕಳು, ಒಂದೊಂದು ಕಡೆ 3-4 ಮಕ್ಕಳು ಬ್ಯಾಚ್ ಮಾಡಿಕೊಂಡು ಒಂದು ನೋಟ್ಬುಕ್ ಅನ್ನ ಕೈಯಲ್ಲಿ ಹಿಡಿದುಕೊಂಡು ಕೂತಿದ್ರು. ನಮ್ಮ ಜೊತೆ ಬಂದಿದ್ದ ಮಕ್ಕಳ ರಕ್ಷಣಾ ಅಧಿಕಾರಿಗಳು ಅಲ್ಲಿನ ಇನ್ಚಾರ್ಜ್ ಬಳಿ ಹೋಗಿ ಇದು ಏನು ಸಂಸ್ಥೆ, ಏನೇನು ಕಲಿಸ್ತಿದ್ದೀರಿ ಅಂತೆಲ್ಲ ಪ್ರಶ್ನೆ ಮಾಡೋದಕ್ಕೆ ಮುಂದಾದ್ರು. ಆದರೆ ಆತ ಅಧಿಕಾರಿಗಳು ಕೇಳಿದ್ದಕ್ಕೆ ಆನ್ಸರ್ ಮಾಡೋದನ್ನ ಬಿಟ್ಟು ದೌಲತ್ತು ತೋರಿಸೋದಕ್ಕೆ ಮುಂದಾಗಿದ್ದ. ನಿಮ್ಮ ಲೈಸೆನ್ಸ್ ಎಲ್ಲಿ ತೋರಿಸು, ಮಕ್ಕಳ ಅಡ್ಮಿಷನ್ ರಿಜಿಸ್ಟರ್ ಎಲ್ಲಿದೆ ತೋರಿಸು ಅಂದರೆ ಅದನ್ನು ಕೊಡೋದಕ್ಕೂ ಕೂಡ ರೆಡಿ ಇಲ್ಲ. ನಾವು ಕಂಪ್ಯೂಟರ್ ಎಜುಕೇಷನ್ ಕೊಡ್ತೀವಿ, ಸ್ಕಿಲ್ ಡೆವಲಪ್ಮೆಂಟ್ ಹೇಳಿಕೊಡ್ತೀವಿ, ಅದಕ್ಕೆ 18,900 ರೂಪಾಯಿಯನ್ನು ಪಡಿತೀವಿ. ನಾವು ಎಲ್ಲದಕ್ಕೂ ಪರ್ಮಿಷನ್ ತೆಗೆದುಕೊಂಡಿದ್ದೀವಿ. ಆದರೆ ನಮ್ಮ ಮೇಡಮ್ ಮದುವೆಗೆ ಹೋಗಿದ್ದಾರೆ, ಡಾಕ್ಯುಮೆಂಟ್ಸ್ ಎಲ್ಲ ಡ್ರಾವರಲ್ಲಿ ಲಾಕ್ ಆಗಿದೆ, ನಾಳೆ ಬೇಕಾದರೆ ಕೊಡ್ತೀವಿ ಅಂತ ಕತೆ ಹೇಳಿದ್ದ. ಅದಾದ ಬಳಿಕ ಗೋಡೆ ಮೇಲೆ ಲೀಡರ್ ಬೋನಸ್ ಅಂತ ಹಾಕಿದ್ದೀಯಲ್ಲಪ್ಪ, ಅಲ್ಲಿ ಅಮೌಂಟ್ಗಳನ್ನು ಕೂಡ ಹಾಕಿದ್ದೀಯಾ, ಅದನ್ನ ಯಾಕೆ ಹಾಕಿದ್ದು ಅಂತ ಕೇಳಿದ್ರೆ ಅದು ನಮಗೆ ಗೊತ್ತಿಲ್ಲ, ಸೀನಿಯರ್ಸ್ಗೆ ಕೇಳಬೇಕು ಅಂತ ನಾಟಕವಾಡಿದ್ದ. ವೀಕ್ಷಕರೇ, ತುಮಕೂರಿನಲ್ಲಿ ಮಕ್ಕಳನ್ನ ಈಗಲೇ ಹಣದ ಆಮಿಷಕ್ಕೆ ಒಡ್ಡಿ ಅವರ ಲೈಫನ್ನು ಹಾಳು ಮಾಡಲಿಕ್ಕೆ ಒಂದು ಸಂಸ್ಥೆ ಹೊರಟಿದೆಯಾ ಅನ್ನುವಂಥ ಒಂದು ಅನುಮಾನ ಕಾಡ್ತಾ ಇದೆ. ಈ ಬಗ್ಗೆ ನಮಗೆ ಇವತ್ತು ಖುದ್ದು ಪೋಷಕರು ಬಂದು ಮಾತನಾಡ್ತಾರೆ, ಆರೋಪವನ್ನು ಮಾಡ್ತಾರೆ, ದೂರನ್ನು ಕೊಡ್ತಾರೆ. ಈ ಒಂದು ಏನು ಸಿದ್ಧಗಂಗಾ ಆಸ್ಪತ್ರೆಯ ಎದುರುಗಡೆ ಇರುವಂಥ ಒಂದು ಕಂಪ್ಯೂಟರ್ ಎಜುಕೇಷನ್ ಅಂತ ಹೇಳುವಂಥ ಕಂಪ್ನಿ, ಅದು APL ಅಂತೇಳೇನು ಹೆಸರನ್ನ ಇಟ್ಕೊಂಡಿದೆ. ಈ ಸಂಸ್ಥೆ ಇಲ್ಲಿ ಬಿಲೋ 18 ಏಜಿನ ವಿದ್ಯಾರ್ಥಿಗಳನ್ನು, ಮಕ್ಕಳನ್ನು ಕರ್ಕೊಂಡು ಬಂದು ಅವರು ಅಂದರೆ ಚೈನ್ ಬಿಸ್ನೆಸ್ ಥರ ಮಾಡಿಕೊಂಡು ಮಕ್ಕಳಿಂದ ಮಕ್ಕಳಿಗೆ ಪರಿಚಯ ಮಾಡಿಸ್ಕೊಂಡು ಇಲ್ಲಿ ಕರ್ಕೊಂಡು ಬಂದು ಇಲ್ಲಿ ಅವರನ್ನು ಚೈನ್ ಲಿಂಕ್ ಬಿಸ್ನೆಸ್ಗೆ ಅವರನ್ನು ಏನು ಗುರಿ ಮಾಡ್ತಿದೆ ಅನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಇದ್ರ ಬಗ್ಗೆ ಅವ್ರಿಗೆ ಕೇಳಲಿಕ್ಕೆ ಹೋದರೆ ಇಲ್ಲಿ ನೀವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ, ಸ್ಮಾರ್ಟ್ ವ್ಯಾಲ್ಯೂ ಅಂತೇಳಿ ಹಾಕಿದ್ದಾರೆ. ನ್ಯೂ ಲೀಡರ್ಶಿಪ್ ಬೋನಸ್ ಇನ್ಕಮ್. ಸಿಲ್ವರ್ ಅಂದರೆ 25,000 ಅಂತೆ, ಗೋಲ್ಡ್ ಅಂದರೆ 80,000 ಅಂತೆ, ಪ್ಲಾಟಿನಮ್ ಅಂದರೆ 1,70,000 ಅಂತೆ, ಪರ್ಲ್ ಅಂದರೆ 2,60,000 ಅಂತ. ಈ ರೀತಿಯಾಗಿ ನೀವು ನೋಡ್ತಾ ಇರ್ಬೋದು. ಎಲ್ಲ ಇಲ್ಲಿ ಆ ಒಂದು ಅಮೌಂಟನ್ನು ಮೆನ್ಷನ್ ಮಾಡಿದ್ದಾರೆ, ಲೀಡರ್ಶಿಪ್ ಬೋನಸ್ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಇದು ಏನಂತ ಕೇಳಲಿಕ್ಕೆ ಹೋದರೆ ನಿಮ್ಗದು ಬೇಕಾಗಿಲ್ಲ ಅನ್ನುವಂಥ ಉಡಾಪಿ ಉತ್ತರವನ್ನು ನೀಡ್ತಾರೆ. ಏನು ಸರ್ ಅದು? ಸರ್, ಅದು ಇವಾಗ ಸ್ಮಾರ್ಟ್ ಇಲ್ಲೋನ ಆರ್ಗನೈಸೇಷನ್ ಇದೆ, ಅದರಲ್ಲಿ ನಾವು ಸ್ಕಿಲ್ ಎಜುಕೇಷನ್ಸ್ನ ಕಲಿಸ್ಕೊಡ್ತಕ್ಕಂಥ ಡಿಪಾರ್ಟ್ಮೆಂಟ್ ಇದೆ. ಯಾವುದೇ ಒಬ್ಬ ಸ್ಟೂಡೆಂಟ್ಗೂ ಕೂಡ ನಾವು ಅದ್ರ ಬಗ್ಗೆ ನಾವು ಎಕ್ಸ್ಪ್ಲೈನ್ ಮಾಡಿಲ್ಲ. ಯಾರು ಸ್ಟೂಡೆಂಟ್ ಬೇಕಾದರೂ ನೀವು ಕೇಳ್ಬೋದು, ತೊಂದರೆ ಇಲ್ಲ. ಅದ್ರ ಬಗ್ಗೆ ನೀವೇನಾದರೂ ಹೇಳಿದರೆ ಇಲ್ಲೇ ಇದ್ದಾರೆ ನೋಡಿ ಸರ್, ಸ್ಟೂಡೆಂಟ್ಸ್ ಇದ್ದಾರೆ, ಇಲ್ಲೇ ಇದ್ದಾರಲ್ಲ. ಪೋಷಕರು ಇವತ್ತೇ ಒಂದು ದೂರು ಬರುತ್ತೆ, ಇವರು ನಮ್ಮ ಕಚೇರಿಗೆ ಬಂದು ಹೇಳ್ತಾರೆ, ಈ ರೀತಿಯಾಗಿ ನನ್ನ ತಂಗಿ ಒಂದು ಯಾವುದೋ ಒಂದು ಕಂಪ್ನಿಗೆ ಸೇರ್ಕೊಂಡಿದ್ದಾರೆ, ಕಂಪ್ಯೂಟರ್ ಕ್ಲಾಸ್ ಅಂತೇಳಿ ಸೇರಿಕೊಂಡು ಅಲ್ಲೇನೋ ಬೇರೆ ರೀತಿಯಾಗಿ ಇದು ಮಾಡ್ತಿದ್ದಾರೆ, ನಮ್ಮ ಮಾತನ್ನು ಕೇಳ್ತಾ ಇಲ್ಲ, ತಮ್ಮ ಮೊಬೈಲ್ನ ಪಾಸ್ವರ್ಡ್ನ ಕೂಡ ಹೇಳ್ತಾ ಇಲ್ಲ ಅನ್ನುವಂಥ ಒಂದು ದೂರನ್ನು ಕೊಡ್ತಾರೆ. ನಾವು ಏನಿದೆ ಇಲ್ಲಿ, ಹಾಗಿದ್ರೆ ಏನು ನಡೀತಾ ಇದೆ ಅನ್ನೋದನ್ನು ಚೆಕ್ ಮಾಡ್ಲಿಕ್ಕೆ ಬಂದಿದ್ವಿ. ಈಗಲೂ ಕೂಡ ಅವರು ಅವರ ತಂಗಿಯ ಬಳಿ ಕೇಳ್ತಿದ್ದಾರೆ, ಮೊಬೈಲ್ನ ಪಾಸ್ವರ್ಡ್ನ ಕೊಡು ಅಂತೇಳಿ ಕೇಳ್ತಿದ್ದಾರೆ. ಆದರೆ ಅದರಲ್ಲಿ ಗ್ರೂಪ್ಗಳನ್ನ ಮಾಡ್ಕೊಂಡಿದ್ದಾರೆ. ತುಂಬ ಅಂದರೆ ಚೈನ್ ಲಿಂಕ್ ಬಿಸ್ನೆಸ್ಗಳು ಇಲ್ಲಿ ನಡೀತಾ ಇದ್ದಾವೆ. ಯಾಕಂದರೆ ಈಗ ನೋಡ್ಬೋದು ನೀವು ದೃಶ್ಯಗಳಲ್ಲೂ ಕೂಡ ಎಲ್ಲ ಮಕ್ಕಳಿದ್ದಾರೆ. ನಾವು ಮಕ್ಕಳ ಎಲ್ಲರನ್ನ ಕೂಡ ಬ್ಲರ್ ಮಾಡಿ ತೋರಿಸ್ತೀವಿ. ಯಾಕಂದರೆ ಅವರೆಲ್ಲರೂ ಕೂಡ ಕೆಲವರು ಬಿಲೋ 18 ಇದ್ದಾರೆ, ಅವರ ಲೈಫ್ ಹಾಳಾಗೋರ್ಬೇಡ ಅನ್ನುವಂಥ ಕಾರಣದಿಂದಾಗಿ ಅವ್ರನ್ನ ಬ್ಲರ್ ಮಾಡಿ ತೋರಿಸ್ತೀವಿ. ಈಗ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ಬಂದು ಇಲ್ಲಿ ಪರಿಶೀಲನೆಯನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂದರೆ ಯಾವ ಮಕ್ಕಳ ಭವಿಷ್ಯ ಕೂಡ ಹಾಳಾಗಬಾರ್ದು. ಇವರೆಲ್ಲರೂ ಕೂಡ ದುಡ್ಡಿನ ಆಮಿಷವನ್ನು ತೋರಿಸಿ, ನೀವು ಅಷ್ಟು ಅರ್ನ್ ಮಾಡ್ಬೋದು, ನೀವು ಇಷ್ಟು ಅರ್ನ್ ಮಾಡ್ಬೋದು, ಡಾಕ್ಟರ್ ಆದರೆ ಏನು ಯೂಸ್ ಇಲ್ಲ, ನೀವು ಎಂಜಿನಿಯರ್ ಮಾಡಿದ್ರೆ ಏನು ಯೂಸ್ ಇಲ್ಲ ಅನ್ನುವಂಥ ಏನು ಮಾತುಗಳನ್ನ ಹೇಳಿ ಅವ್ರನ್ನ ಮೋಟಿವೇಟ್ ಮಾಡಿ
ಮಾಡಿ ಅವ್ರನ್ನ ಬೇರೆಡೆ ಸೆಳೆಯುವಂಥ ಕೆಲಸವನ್ನ ಮಾಡ್ತಿದ್ದಾರೆ. ಇಲ್ಲಿ ಸುಮಾರು 40-50 ಮಕ್ಕಳು ಈ ರೀತಿಯಾಗಿ ಬಂದು ಇಲ್ಲಿ ಎಲ್ಲರೂ ಕೂಡ ಚೈನ್ ಲಿಂಕ್, ನಾವು ಬಂದಾಗಲೂ ಕೂಡ ಮಕ್ಕಳು ನಮ್ಮಲ್ಲಿ ಆ ದೃಶ್ಯ ಕೂಡ ಇದೆ, ಅವರು ಚೈನ್ ಲಿಂಕ್ನ ಒಂದು ಎಜುಕೇಶನ್ನ ಅವ್ರಿಗೆ ಕಲಿಸ್ತಾ ಇದ್ದಾರೆ ಈಗಿಂದನೇ. ಆ ರೀತಿ ಅಂದರೆ ಕಂಪ್ಯೂಟರ್ ಕ್ಲಾಸ್ ಇದೆ ಅಂತೇಳಿ ಇಲ್ಲಿ ಸೇರ್ತಿರಂತೆ 18,000 ರೂಪಾಯಿ ಫೀಸನ್ನು ಕೊಟ್ಟಿದ್ದಾರಂತೆ. 18,000 ರೂಪಾಯಿ ಫೀಸನ್ನು ಕೊಟ್ಟು ಇಲ್ಲಿ ಒಂದೇ ಒಂದು ಕಂಪ್ಯೂಟರ್ ಕೂಡ ಇಲ್ಲ, ಇನ್ನೊಂದು ಯೂನಿಟಲ್ಲಿ ಇದೆ, ಅಲ್ಲಿ ಕಂಪ್ಯೂಟರ್ ಇದೆ, ಅಲ್ಲಿ ಕಲಿತಾರೆ, ಇಲ್ಲಿ ಸ್ಕಿಲ್ ಡೆವಲಪ್ಮೆಂಟನ್ನು ಕಲಿತಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ಯಾವ ಸ್ಕಿಲ್ ಅಂತ ನೋಡೋದಾದರೆ ಇಲ್ಲಿ ಹಾಕಿದ್ದಾರೆ ನೋಡಿ ಈ ರೀತಿಯಾದಂಥ ಸ್ಕಿಲ್ಗಳನ್ನ. ಅಂದರೆ ಇದು ಚೈನ್ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾರೆ. ಇವರಿಗೆ ಎಲ್ಲಿಂದ ಪರ್ಮಿಷನ್ ಸಿಕ್ತು, ಯಾರು ಪರ್ಮಿಷನ್ ಕೊಟ್ಟರು, ಇದೆಲ್ಲವನ್ನ ಕೂಡ ನಾವು ಕೇಳಬೇಕಾಗುತ್ತೆ. ಯಾಕಂದ್ರೆ ಸಂಬಂಧಪಟ್ಟ ಯಾವ ಅಧಿಕಾರಿಗಳಿಗೂ ಕೂಡ ಮಾಹಿತಿ ಇಲ್ಲ. ಅದನ್ನ ಕೇಳೋಕೆ ಹೋದ್ರೆ ನಿಮ್ಗೆ ಯಾಕೆ ಕೇಳಬೇಕು ಅದನ್ನ ಅನ್ನುವಂಥ ಉಡಾಪೆ ಮಾತನ್ನ ಇಲ್ಲಿನ ಮುಖ್ಯಸ್ಥರು ಮಾಡ್ತಾರೆ. ಯಾಕೆ ಇವರೇನೋ ಪಾಕಿಸ್ತಾನ ದೇಶದಲ್ಲಿದ್ದಾರಾ? ಯಾವುದೇ ಕಾರಣಕ್ಕೂ ಇಲ್ಲ, ನಮ್ಮ ದೇಶದಲ್ಲಿದ್ದಾರೆ. ಮಕ್ಕಳ ಭವಿಷ್ಯವನ್ನ ಈ ರೀತಿಯಾಗಿ ಹಾಳು ಮಾಡೋದಕ್ಕೆ ನಾವು ಬಿಡೋದಿಲ್ಲ. ಇದಕ್ಕೆ ಅವರು ಸರಿಯಾದಂಥ ದಾಖಲಾತಿಗಳನ್ನ ಕೊಡಬೇಕು. ಏನು ಮಾಡ್ತಾ ಇದ್ದಾರೆ ಇಲ್ಲಿ ಇದೆಲ್ಲದಕ್ಕೂ ಕೂಡ ಅವರು ಉತ್ತರವನ್ನು ಕೊಡಲೇಬೇಕು. ಅಲ್ಲಿವರೆಗೂ ಕೂಡ ಇಲ್ಲಿ ಈಗಾಗಲೇ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ಬಂದು ಎಲ್ಲ ರೀತಿಯ ಪರಿಶೀಲನೆ ನಡೆಸ್ತಾ ಇದ್ದಾರೆ. 18 ಇಯರ್ ಬಿಲೋದಲ್ಲಿದ್ದಾರೆ. ಎಷ್ಟೋ ಜನ ಪೇರೆಂಟ್ಸ್ಗಳಿಗೆ ಗೊತ್ತೇ ಇಲ್ವಂತೆ ಇಲ್ಲಿ ಮಕ್ಕಳು ಸೇರಿರೋ ಬಗ್ಗೆ. ಹೀಗಾಗಿ ಅವರ ಪೇರೆಂಟ್ಸ್ಗಳಿಗೂ ಕೂಡ ಕರೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಅವರಿಗೆ ಈ ಬಗ್ಗೆ ಗೊತ್ತಿದೆಯಾ ಇಲ್ವಾ ಎಲ್ಲವನ್ನು ಕೂಡ ಕೇಳುವಂಥ ಪ್ರಯತ್ನವನ್ನು ಮಾಡ್ತೀವಿ. ಇದನ್ನು ನಿಮ್ಮ ಮುಂದೆ ನಿಖರವಾಗಿ ಇಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಇನ್ನು ಈ ವೇಳೆ ಅಲ್ಲಿ ಬಂದಿದ್ದ ಮಕ್ಕಳ ರಕ್ಷಣಾ ಘಟಕದ ಸಿಬ್ಬಂದಿ ಒಬ್ಬೊಬ್ಬರೇ ಮಕ್ಕಳನ್ನ ಮಾತನಾಡಿಸಿ ಅವರ ಮಾಹಿತಿಗಳನ್ನ ಪಡೆಯುವ ಕೆಲಸ ಮಾಡಿದ್ರು. ಇವರಲ್ಲಿ 5-6 ಜನ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿದ್ದಿದ್ದು ಕಂಡುಬಂತು. ಹೀಗಾಗಿ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ಎಲ್ಲ ಮಾಹಿತಿಗಳನ್ನ ಪಡೆದುಕೊಂಡು ಈ ಸಂಸ್ಥೆಗೆ ಸಮನ್ಸ್ ನೀಡುವುದಾಗಿ ಹೇಳಿ ತೆರಳಿದ್ರು. ಅಷ್ಟೊತ್ತಿಗಾಗಲೇ ದೂರು ತೆಗೆದುಕೊಂಡು ಬಂದಿದ್ದ ಕುಟುಂಬಸ್ಥರು ಅಲ್ಲಿನ ಸಿಬ್ಬಂದಿಯನ್ನ ಕ್ಲಾಸ್ ತೆಗೆದುಕೊಳ್ಳಲು ಮುಂದಾಗಿದ್ರು. ಲಕ್ಷ ಕೊಟ್ಟು ಎಂಜಿನಿಯರಿಂಗ್ಗೆ ಸೇರಿಸಿದ್ರೆ ಅವರ ತಲೆ ಕೆಡಿಸಿ ಇಲ್ಲಿ ಕರೆದುಕೊಂಡು ಬಂದು ಚೈನ್ ಲಿಂಕ್ ಬಿಸ್ನೆಸ್ ಮಾಡಿಸ್ತಿದ್ದೀರಾ ಅಂತ ಬಾಯಿಗೆ ಬಂದಂಗೆ ಬೈಯೋದಕ್ಕೆ ಶುರು ಮಾಡಿದ್ರು. ಎಷ್ಟು ದಿನ ಕೊಡ್ತೀಯ ನೀನು ಸರ್? ಅವ್ರಿಗೆ ಕಾಲೇಜಿಗೆ ಕಳ್ಸಾಕ್ಬಿಟ್ಟು ಇಂಜಿನಿಯರಿಂಗ್ 1 ಲಕ್ಷ ಕಟ್ಟಿ ಅಡ್ಮಿಷನ್ ಮಾಡಿದ್ದೀವಿ, ಇಲ್ಲಿ ಕರ್ಕೊಂಬಂದು ಬಿಟ್ಕೊಂತೀರಾ ನೀವು? ಇಂಜಿನಿಯರ್ ಯಾಕೆ ಸೇರಿಸಿದ್ರಿ? ಇಲ್ಲ ಲಕ್ಷಾಂತರ ರೂಪಾಯಿ ದುಡ್ಡು ಕೊಡುತ್ತೆ ಇವ್ನು ಹೇಳಿರೋದು. ಇಲ್ಲ ಜಾಬ್ 100% ಕೊಡ್ತೀವಿ ಅಂತ ಏನಾದ್ರು ಹೇಳಿದ್ವಾ ಕೇಳಿ. ಮತ್ತೆ ಏನಕ್ಕೆ ಅವಳಿಲ್ಲ? ನಿನಗೆ ಹೇಳಿದ್ವಿ ತಾನೆ, ಅವ್ರು ಬಂದು 1 ಲಕ್ಷ ನಾವು ಫೀಸ್ ಕಟ್ಟಿದ್ದೀವಿ ಇಂಜಿನಿಯರಿಂಗ್ ಅಂತ ಹೇಳಿದ್ರೆ ಯಾವ ಅರುಣೆ ಅವನಿಲ್ಲಿ. ನಂತರ ಹೊಸ ಬಡಾವಣೆ ಪೊಲೀಸರು ಕೂಡ ಈ ಕಚೇರಿಗೆ ಭೇಟಿ ನೀಡಿ ಈ ಸಂಸ್ಥೆಯ ಬಗ್ಗೆ ಪರಿಶೀಲನೆಯನ್ನ ನಡೆಸಲು ಮುಂದಾದ್ರು. ಖುದ್ದು ಪೊಲೀಸರೇ ಬಂದು ದಾಖಲಾತಿಗಳನ್ನ ಕೇಳಿದ್ರೆ ಅಲ್ಲಿನ ಸಿಬ್ಬಂದಿ ಅವರಿಗೂ ದಾಖಲಾತಿಗಳನ್ನ ತೋರಿಸೋದಕ್ಕೆ ರೆಡಿ ಇಲ್ಲ. ಮಾಡೋದ್ನೆಲ್ಲ ಮಾಡಿಬಿಟ್ಟು ಅಲ್ಲಿನ ಒಬ್ಬ ಸಿಬ್ಬಂದಿ ಹೇಳ್ತಾನೆ, ಪೊಲೀಸರು ದೂರು ದಾಖಲಾಗೋ ಮುನ್ನ ಅಲ್ಲಿಗೆ ಬರೋ ಹಾಗೆಯೇ ಇಲ್ವಂತೆ. ಮಾಧ್ಯಮದವರು ಕೂಡ ಇವನ ಪ್ರಶ್ನೆ ಮಾಡೋ ಹಾಗೆ ಇಲ್ವಂತೆ. ನಾವು ಮೀಡಿಯಾದವರು ಒಂದು ಮೀಡಿಯಾ ಸಂಸ್ಥೆಗೆ ಬಂದು ದೂರು ಕೊಡ್ತಾರೆ, ಈ ರೀತಿಯಾಗಿ ಹುಡುಗರನ್ನೆಲ್ಲ ಕರ್ಕೊಬಂದು ಚೈನ್ ಲಿಂಕ್ ಬಿಸ್ನೆಸ್ ಮಾಡ್ತಿದ್ದಾರೆ ಅಂತೇಳಿ ನಮಗೆ ದೂರು ಕೊಡ್ತಾರೆ. ಯಾರು ಇಲ್ಲಿ ನಿಂತಿದ್ದಾರಲ್ಲ ಇವರೇ ಕೊಡ್ತಾರೆ. ಅವ್ರು ನಮ್ಮ ಜೊತೆಗೆ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳನ್ನ ಕರ್ಕೊಂಡು ಬಂದು ನಾವು ಇಲ್ಲಿ ಏನೇನು ನಡೀತಿದೆ, 18 ಬಿಲೋರ್ ಯಾರಿದ್ದಾರೆ, ಏನು ಆಗ್ತಾ ಇದೆ, ಯಾಕಂದ್ರೆ ಇಲ್ಲಿ ನಾವೆಲ್ಲ ನಿಮ್ಗೆ ತೋರಿಸಿದೀವಿ ಚೈನ್ ಲಿಂಕ್ ಬಿಸ್ನೆಸ್ನ ಇಲ್ಲಿ ಪ್ರಮೋಟ್ ಮಾಡ್ತಾ ಇರೋದು. ಇವನು ಕೇಳಿದ್ರೆ ಹೇಳ್ತಾನೆ, ಇವನು ನನಗೆ ಅದು ಲೈಕ್ ಪೊಲೀಸ್ ಬಂದಿದ್ರಲ್ವಾ, ಒಬ್ರು ಪೊಲೀಸ್ ಬರ್ಬೇಕು ಅಂತಂದ್ರೆ ವಿತೌಟ್ ಕಂಪ್ಲೇಂಟ್ ಇಲ್ಲದೆ ಹೆಂಗ್ ಬರ್ತಾರೆ ಪೊಲೀಸ್? ವಿತೌಟ್ ಕಂಪ್ಲೇಂಟ್ ಇದ್ದ ಬರದಂಗೆ ಇಲ್ಲ. ಏನ್ ಮಾಡಿದ್ರು ನಿಮಗೆ ಎಫ್ಐಆರ್ ಮಾಡ್ಕ ಒಳಗೆ ಕರ್ಕೊಂಡು ವೆರಿಫಿಕೇಶನ್ ಮಾಡ್ತಾರಲ್ವಾ? ವೆರಿಫಿಕೇಶನ್ ಇಲ್ಲಿ ಓಕೆ 1 ಮಿನಿಟ್ ಸರ್, 1 ಮಿನಿಟ್. ವೆರಿಫಿಕೇಶನ್ ಮಾಡ್ತಾರಲ್ವಾ? ಮಾಡಿದವರು ಸರ್ ವೆರಿಫಿಕೇಶನ್ ನನಗೂ ಏನಾರು ಬೇಕಾ? ಕಂಪ್ಲೇಂಟ್ ರಿಜಿಸ್ಟರ್ ಆಗಿರ್ಬೇಕಾ ನನಗೆ? ಸರ್ ನಾನು ನಿಮ್ಗೆ ಕೇಳಿಲ್ಲ. ನೀ ನನ್ನ ಹತ್ರನೇ ಹೇಳಿದ್ದು, ನೀನ್ ಲೈಸೆನ್ಸ್ ತೋರಿಸು ಸರ್. ಲೈಸೆನ್ಸ್ ಯಾವ್ದು ಇದೆ? ಮೇಡಮ್ ಬಳ್ಳಾರಿಗೆ ಹೋಗಿದ್ದಾರೆ ಸರ್. ಮೇಡಮ್ ಬಳ್ಳಾರಿಗೆ ಹೋದ್ರೆ ಈ ಮೇಡಮ್ ಡೆಲ್ಲಿಗೆ ಹೋದ್ರು ಇರಬೇಕು, ದುಬೈಗೆ ಹೋದ್ರು ನಿನ್ ಲೈಸೆನ್ಸ್ ಇರಬೇಕು. ನಿಮ್ಗೆ ಏನು ಲೈಸೆನ್ಸ್ ಬೇಕಲ್ಲ? ಮೇಡಮ್ ಬಂದ ಡೆಲ್ಲಿಗೆ ಹೋದ್ರು ಇರಬೇಕು, ದುಬೈಗೆ ಹೋದ್ರು ನಿನ್ ಲೈಸೆನ್ಸ್ ಇರಬೇಕು. ಎಲ್ಲಿಂದ ಪರ್ಮಿಷನ್ ತಗೊಂಡಿದ್ರೆ ಇರಬೇಕು. ನಾನು ಇಲ್ಲ ಅಂತ ಹೇಳ್ತೀನಿ. ಇದು ಏನದು ಏನ್ ಹಾಕಿದ್ಯಾ ಅದನ್ನ ಹೇಳು. ನೀನ್ ನನಗೆ ಕಾನೂನು ಕಲ್ಸೋದು ಬೇಕಾಗಿಲ್ಲ, ಓಕೆನಾ? ಪೊಲೀಸರಿಗೆ ಕಾನೂನು ಕಲ್ಸೋದು ಬೇಕಾಗಿಲ್ಲ. ಇದೇನು ಇದು ಹೇಳು, ಅಷ್ಟೆಲ್ಲ ಮಾತಾಡು. ಇದು ಏನಕ್ಕೆ ಹಾಕಿದ್ಯಾ? ಸರ್ ಅದು ಲೀಡರ್ಸ್ಗೆ ಗೊತ್ತಿರೋ, ಲೀಡರ್ಸ್ಗೆ ಗೊತ್ತು. ಮತ್ತೆ ನೀನೇನ್ ಮಾಡ್ತಿದ್ಯಾ? ನೀನ್ ಯಾರಿಲ್ಲಿ? ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಲೀಡರ್ಸ್ ಅಲ್ಲ ಸರ್, ಎಜುಕೇಶನ್ ಮಾಡ್ತಿರೋ ಸ್ಟೂಡೆಂಟ್. ಎಜುಕೇಶನ್ ಮಾಡ್ತಿರೋ ನೀನೇನು ರೂಲ್ಸ್ ಕೇಳ್ತೀಯ? ಮತ್ತೆ ನಾನು ಅವರಿಗೆ ಯಾರು ಟಾಪಿಕ್ ಕೇಳ್ತೀನಿ, ನೀನ್ ಯಾಕೆ ಮಾತಾಡ್ತೀಯ? ಸರ್ ನೀವೇ ಬಂದಲ್ಲ ಕೇಳಿದ್ದು. ನೀನು ಎದ್ ನಿಂತು ಮಾತಾಡಿದ್ದು, ನೀನ್ ಎದ್ ನಿಂತು ನೀನ್ ಸಮರ್ಥನೆ ಮಾಡ್ಕೊಂಡಿದ್ದು. ನೀನ್ ತಪ್ಪು ಕೆಲಸ ಮಾಡಿ ನೀನ್ ಸಮರ್ಥನೆ ಮಾಡ್ಕೋಬೇಡ, ಓಕೆನಾ? ನಾವು ಅವ್ರನ್ನಷ್ಟೇ ಮಾತಾಡ್ತೀವಿ, ನಿನ್ನಷ್ಟೇ ಮಾತಾಡ್ತೀವಿ. ಏನು ಮಾತಾಡ್ಸಿದ್ವಾ? ಮಿಸ್ಟೇಕ್ ಅಲ್ಲ. ಅವ್ನು ಏನಂತ ನೀನ್ ತಿಳ್ಕೊಂಡಿದ್ಯಾ? ನಿನ್ನಷ್ಟಕ್ಕೆ ನೀನು ತುಂಬಾ ಏನ್ ತಿಳ್ಕೊಂಡು ಕೆಲಸ ಇದೆ ಅಷ್ಟೇ ಮಾಡ್ಬೇಕು, ಓಕೆನಾ? ತುಂಬಾ ನೀನ್ ರೂಲ್ಸ್ ಇನ್ನೊಂದು, ಓಕೆನಾ? ಅದೆಲ್ಲ ನಮ್ಗೆ ಹೇಳಕ್ ಬರಬೇಡ. ನಮ್ ಕೆಲಸ ಏನು ನಮ್ಗೆ ಗೊತ್ತು.
ಅದನ್ನೇ ಮಾಡ್ತಾ ಬಂದಿದ್ದೀವಿ. ಓಕೆ ಸರ್, 9:30 ವರ್ಷದಿಂದ ಜರ್ನಲಿಸಂ ಫೀಲ್ಡ್ ಅಲ್ಲಿ ಇದ್ದೀವಿ. ಓಕೆನಾ, ಅದನ್ನ ಮಾಡ್ತಿದ್ದೀವಿ. ಓಕೆನಾ, ನೀನು ಅದನ್ನ ನಮ್ಗೆ ಹೇಳ್ಕೊಡಕ್ ಬರ್ಬೇಕು. ಓಕೆ ಸರ್, ಆಯ್ತು. ಪೊಲೀಸರಿಗೆ ಹೇಳ್ತಾನೆ ಇವನು, ಪೊಲೀಸರಿಗೆ ಕಂಪ್ಲೇಂಟ್ ರಿಜಿಸ್ಟರ್ ಆದ್ಮೇಲೆ ಬರ್ಬೇಕಂತೆ ಅವರು. ಇವನು ಅಂದ್ರೆ ಇವನದೇ ರೂಲ್ಸು, ಇವನೇ ಮಾಡ್ಕೊಂಡಿರೋರು. ಪೊಲೀಸರೇ ಬರಬಾರ್ದಂತೆ ಎಲ್ಲುವ. ಪೊಲೀಸರಿಗೆ ನಾವೇ ಮಾಹಿತಿ ಕೊಡ್ತೀವಿ, ಇಲ್ಲಿ ಈ ಥರ ಆಗ್ತಾ ಇದೆ ಅಂತೇಳಿ ಅವರು ವಿಚಾರಣೆ ಮಾಡ್ಲಿಕ್ಕೆ ಅಂತೇಳಿ ಇಲ್ಲಿ ಬಂದಿದ್ದಾರೆ. ಕಂಪ್ಲೇಂಟು ರಿಜಿಸ್ಟರ್ ಮಾಡ್ತಾರೆ, ಅವಾಗ ನೀನು ಹೋಗುವಂತೆ. ಓಕೆನಾ, ನಾನು ಪೊಲೀಸ್ ಬರಲೇಬಾರ್ದು ಅಂತ ಬರಲೇಬಾರ್ದು ಅಂತಾನೆ ಹೇಳಿದ್ದು. ಕಂಪ್ಲೀಟ್ ರಿಜಿಸ್ಟರ್ ಆಗೋವರೆಗೆ ನೀವು ಯಾಕೆ ಬಂದೆ ಅಂತ ಕೇಳ್ತೀಯ ಪೊಲೀಸರಿಗೆ. ರಿಜಿಸ್ಟರ್ ಆಗದೆ ಕಂಪ್ಲೀಟ್ ನಮ್ಮ ಆಫೀಸಿಗೆ ಬಂದು ಇವರು ಕಂಪ್ಲೇಂಟ್ ಕೊಟ್ಟಿರೋರು, ನನ್ನ ತಂಗಿನ ಈ ಥರ ಮಾಡಿ ಮೈಂಡ್ ವಾಶ್ ಮಾಡಿದ್ದಾರೆ, ಬ್ರೈನ್ ವಾಶ್ ಮಾಡಿದ್ದಾರೆ ಅಂತೇಳಿ ಅವರು ಬಂದು ಕಂಪ್ಲೇಂಟ್ ಕೊಡ್ತಾರೆ. ಆಯಿತು, ಏನಿದೆ ವಾಸ್ತವ ನೋಡ್ಕೊಂಡು ಬರೋಣ ಅಂತ ನಾವು ಬಂದಿದ್ದು. ಓಕೆನಾ, ನೀ ನಮ್ಗೆ ರೂಲ್ಸ್ ಕಲ್ಸ್ಕೊಡಕ್ಕೆ ಬರಬೇಡ. ನಿನ್ನ ರೂಲ್ಸ್ ಪ್ರಕಾರವಾಗಿ ಸರಿಯಾಗಿರು. ಇಲ್ಲಿ ಚೈನ್ ಲಿಂಕ್ನ ಪ್ರಮೋಟ್ ಮಾಡೋ ಕೆಲಸ ಮಾಡಬೇಡ. ಇನ್ನು ಅಲ್ಲಿದ್ದ ಮಕ್ಕಳಿಗೆ ಇವರು ಅದೆಷ್ಟು ಬ್ರೈನ್ ವಾಶ್ ಮಾಡಿದ್ದಾರೆ ಅಂದರೆ ಅವ್ರ್ಯಾರು ಕೂಡ ಅಲ್ಲಿ ಏನು ನಡೀತಿದೆ ಅನ್ನೋದನ್ನು ಹೇಳೋದಕ್ಕೆ ರೆಡಿಯೇ ಇಲ್ಲ. ಆದರೆ ನಾವು ಕೆಳಗೆ ಇಳಿಯುತ್ತಿದ್ದಂತೆ ಅಲ್ಲಿಗೆ ಹೋಗ್ತಿದ್ದ ಒಬ್ಬ PU ಕಾಲೇಜ್ ಹುಡುಗ ಅಲ್ಲಿಗೆ ಬಂದಿದ್ದ. ಆತನನ್ನು ಮಾತನಾಡಿಸಿ ಏನು ಕಂಪ್ನಿ ಇದು, ಏನೇನು ಟ್ರೈನಿಂಗ್ ಕೊಡ್ತಾರೆ ಅಂತ ಕೇಳಿದರೆ ಪಾಪ ಆತ ಎಲ್ಲವನ್ನ ಬಾಯಿ ಬಿಟ್ಟಿದ್ದ. ಸರ್, ನನಗೆ ನನ್ನ ಕ್ಲಾಸ್ಮೇಟ್ ರೂಪಾ ಅನ್ನೋ ಹುಡುಗಿ ಈ ಕಂಪನಿಯ ಪರಿಚಯ ಮಾಡಿಸಿದ್ಲು. ನಾನು ಇಲ್ಲಿ ಜಾಯ್ನ್ ಆಗಿ 3 ತಿಂಗಳಾಗಿದೆ. ಒಟ್ಟು 18,900 ರೂಪಾಯಿಯನ್ನು ಕಟ್ಟಿದ್ದೀನಿ. ಇಲ್ಲಿಯವರೆಗೂ ಕಂಪ್ಯೂಟರ್ ಮುಂದೆ ಕೂರಿಸಿಯೇ ಇಲ್ಲ. ಈ ತಿಂಗಳು ಬ್ಯಾಟ್ನಲ್ಲಿ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿಯವರೆಗೆ ಅವರ ಕಂಪನಿ ಬಗ್ಗೆ ಹೇಳ್ಕೊಟ್ಟಿದ್ದಾರೆ, ಅವರ ಪ್ರಾಡಕ್ಟ್ಗಳ ಬಗ್ಗೆ ಹೇಳ್ಕೊಟ್ಟಿದ್ದಾರೆ, ಅವುಗಳನ್ನು ಸೇಲ್ ಮಾಡೋದು ಹೇಗೆ ಅಂತಾನೂ ಹೇಳಿಕೊಟ್ಟಿದ್ದಾರೆ. ಈ ಕಂಪನಿಯದ್ದು ಅಗ್ರಿಕಲ್ಚರಲ್ ಪ್ರಾಡಕ್ಟು, ಹೆಲ್ತ್ ಪ್ರಾಡಕ್ಟ್ಗಳೆಲ್ಲ ಇದ್ದಾವೆ ಸರ್. ನಾವು ಮೊದಲು ನಮ್ಮ ಹಣದಲ್ಲಿ ಬಿಲ್ಲಿಂಗ್ ಮಾಡಿ ಅವುಗಳನ್ನು ಖರೀದಿಸಿ ಬೇರೆಯವರಿಗೆ ಸೇಲ್ ಮಾಡಿದರೆ ನಮಗೆ 100ರಿಂದ 500ರವರೆಗೆ ಲಾಭ ಸಿಗುತ್ತೆ. ಜೊತೆಗೆ ಇಲ್ಲಿ ಒಬ್ಬರನ್ನ ಸೇರಿಸಿದ್ರೆ ಕಂಪನಿಯವರು 500 ರೂಪಾಯಿ ಕೊಡ್ತಾರೆ ಸರ್ ಅಂತ ಆ ಹುಡುಗ ಎಲ್ಲವನ್ನ ಹೇಳಿಕೊಂಡಿದ್ದ. ಅಲ್ಲಿಗೆ ಈ ಕಂಪನಿಯವರು ಮಾಡ್ತಿದ್ದ ಕಂತ್ರಿ ಕೆಲಸ ಎಂಥದ್ದು ಅನ್ನೋದಕ್ಕೆ ನಮಗೆ ಒಂದು ಸಾಕ್ಷ್ಯ ಸಿಕ್ಕಂತಾಗಿತ್ತು. ಇಲ್ಲಿ ಎಷ್ಟು ಏನು ಕಂಪ್ಯೂಟರ್ ಕ್ಲಾಸ್ ಅಂತ ಸೇರ್ತಿದ್ದ? ಯಾರ ಕಡೆಯಿಂದ ರೂಪ ಅಂತ ಅವ್ರು ಏನಂತಿದ್ರು ಕಂಪ್ಯೂಟರ್ ಕ್ಲಾಸ್ ಇದೆ ಅಂತ? ಎಷ್ಟು ಫೀಸು? ಫೀಸ್ ಎಷ್ಟು? ಫೀಸ್ 15,900. ಈಗ ಕಂಪ್ಯೂಟರ್ ಕ್ಲಾಸ್ ಹೇಳ್ಕೊಡ್ತಿದ್ದಾರೆ ಈಗ? ಈಗ ಸದ್ಯ ಏನು ಕಲಿಸ್ತಿದ್ರು? ಅದೇ ಒಂದು ಸ್ವಲ್ಪ ಕ್ವಾಲಿಟಿ ಸ್ಕಿಲ್ಸ್ ಬಗ್ಗೆ ಹೇಳ್ತಿದ್ರು. ಆಮೇಲೆ ಡ್ರೆಸ್ ಕೋಡ್ ಬಗ್ಗೆ, ಆಮೇಲೆ ಪ್ರಾಡಕ್ಟ್ಸ್ ಬರ್ತದೆ, ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಮತ್ತು ಹೆಲ್ತ್ ಪ್ರಾಡಕ್ಟ್ಸ್ ಅವ್ರು ಹಾಕೊಂಡು ಸ್ಮಾರ್ಟ್ ವ್ಯಾಲಿ ಕಂಪ್ನಿದು ಅದನ್ನು ಸೇಲ್ ಹೇಳ್ತಿದ್ರು. ನಾನಿನ್ನೂ ಅದೆಲ್ಲ ಅದನ್ನೆಲ್ಲ ಹೇಳ್ಕೊಡ್ತಾರೆ ಇಲ್ಲಿ. ಪ್ರಾಡಕ್ಟ್ಸ್ಗಳೆಲ್ಲ ಸೇಲ್ ಮಾಡೋದು ಅವೆಲ್ಲ ಹೇಳ್ಕೊಡ್ತಾರೆ. ಅದರಿಂದ ಏನಾಗುತ್ತೆ ಅಂತಾರೆ, ಅದನ್ನು ನೀವು ಮಾಡಿದ್ರೆ ಇದಾಗುತ್ತೆ. ಅಮೌಂಟ್ ದುಡ್ಡು ನಿಮಗೆ ನೀವು ಸೇಲ್ ಮಾಡಿದ್ರೆ ನಾವು ಪ್ರಾಡಕ್ಟ್ ನಿಮ್ಮ ಕಡೆ ಕೊಡ್ತಾರಾ ಅಥವಾ ಹೆಂಗೆ? ಅಂದರೆ ನಾವು ಬಿಲ್ಲಿಂಗ್ ಮಾಡಿಸ್ಕೊಂಡು ನಾವು ಫಸ್ಟ್ಗೆ ನಮ್ಮ ಅಮೌಂಟ್ ಕಟ್ಟಿ ಬಿಲ್ಲಿಂಗ್ ಮಾಡಿಸ್ಕೊಂಡು ಅದಾದಮೇಲೆ ನಾವು ಸೇಲ್ ಮಾಡಿದ್ರೆ ನಮಗೆ ಎಕ್ಸ್ಟ್ರಾ ಎಷ್ಟು ಮಾಡ್ತೀರಾ? ನಾನು ಬಿಲ್ಲಿಂಗ್ ಮಾಡಿಸಿಲ್ಲ. ಅಂದರೆ ಎಲ್ಲ ಬೇರೆ ಬೇರೆ ಪ್ರಾಡಕ್ಟ್ ಇದಾವೆ, ನೀವು ಫಸ್ಟ್ ಬಿಲ್ ಮಾಡಿ ನೀವು ಅದನ್ನ ಸೇಲ್ ಮಾಡಿ ಬಂದಮೇಲೆ ಬಂದಿದ್ದ ಅಮೌಂಟ್ ನೀವು ಇಟ್ಕೊಂಡ್ರೆ ಎಷ್ಟು ಅಂದರೆ ಒಂದು ಅಮೌಂಟ್ ಮೇಲೆ ಎಷ್ಟು ನೀವು ಜಾಸ್ತಿ ಸಿಗುತ್ತೆ ನಿಮಗೆ ಒಂದು ಪ್ರಾಡಕ್ಟ್ ಮೇಲೆ? 200. ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಇದೆಲ್ಲ ಮತ್ತು ಬೇರೆ ಅವ್ರಿಗೆ ಹೆಂಗೆ ಅಪ್ರೋಚ್ ಮಾಡೋದು ಅಂದರೆ ನಿಮ್ಗೆ ಹೇಳ್ಕೊಡ್ತಾರೆ ಅಲ್ವಾ? ನೀವು ಕ್ಲೈಂಟ್ಸಿಗೆ ಅಂದರೆ ಜನರಿಗೆ ಯಾವ ಥರ ಹೇಳಬೇಕು ಅದನ್ನೆಲ್ಲ ನಿಮ್ಗೆ ತೋರಿಸ್ಕೊಡ್ತಾರೆ. ಮತ್ತು ನೀವು ಈಗ ಯಾರು ಬೇರೆ ಹುಡುಗರಿಗೆ ನೀವು ಕರ್ಕೊಂಡ್ರೆ ಅದಕ್ಕೆ ಏನಾದ್ರು ಕೊಡ್ತಾರಾ? ಅಂದರೆ ನೀವು ಒಂದು ಹುಡುಗರಿಗೆ ಒಂದು 500 ರೂಪಾಯಿ ನಿಮ್ಗೆ ಬರುತ್ತೆ. ಅವರು ಇನ್ನೊಬ್ರು ಸೇರಿದ್ರೆ ಅದ್ರಲ್ಲಿ ಬೇರೆ ಬರುತ್ತೆ ನಿಮಗೆ ಬರ್ತಾ ಹೋಗುತ್ತೆ. ಎಷ್ಟು ತಾಸು ಇರುತ್ತೆ ಇಲ್ಲಿ? ಎಷ್ಟು ಟೈಮ್ ಇರುತ್ತೆ ಇಲ್ಲಿ? ಯಾವಾಗಾದ್ರೂ ನೀವು ಬಂದು ಇಲ್ಲಿ ಅವ್ರು ಟ್ರೈನ್ ಮಾಡ್ತಾರೆ. ಇನ್ನು ಇದನ್ನ ಇಷ್ಟಕ್ಕೆ ಬಿಡದ ಆ ಹುಡುಗಿಯ ಪಾಲಕರು ಈ ಬಗ್ಗೆ ಹೊಸ ಬಡಾವಣೆ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೂಡ ನೀಡಿದ್ದಾರೆ.
ಈ ಕಂಪನಿಯಿಂದ ಓದುವ ಹುಡುಗರು ಹಾಳಾಗ್ತಿದ್ದು ಇವರ ವಿರುದ್ಧ ಕ್ರಮ ಜರುಗಿಸಬೇಕು ಮತ್ತು ತುಮಕೂರಿನಿಂದ ಈ ಕಂಪನಿಯನ್ನ ಜಾಗ ಖಾಲಿ ಮಾಡಿಸಬೇಕು ಅಂತ ಮನವಿ ಮಾಡಿದ್ದಾರೆ. ನಮ್ಮ ತುಮಕೂರಲ್ಲಿ BH ರೋಡಲ್ಲಿ ಒಂದು ಸ್ಮಾರ್ಟ್ ವ್ಯಾಲ್ಯೂ ಅಂತೇಳಿ ಒಂದು ಆಫೀಸ್ ಥರ ಮಾಡ್ಕೊಂಡಿದ್ದಾರೆ. ಇದೇನಂತ ಅಂದರೆ ಚೈನ್ ಲಿಂಕ್ ಬಿಸ್ನೆಸ್ ಥರ ಒಂದು ಸ್ಕ್ಯಾಮು. ಏನಪ್ಪ ಅಂತಂದರೆ ಈ ಕಾಲೇಜ್ಗೆ ಹೋಗೋ ಸ್ಟೂಡೆಂಟ್ಗಳು ಫಸ್ಟ್ ಇಯರು ಸೆಕೆಂಡ್ ಇಯರು ಇಂಜಿನಿಯರ್ ಸ್ಟೂಡೆಂಟ್ಗಳನ್ನೇ ಜಾಸ್ತಿ ಟಾರ್ಗೆಟ್ ಮಾಡ್ತಾರೆ. ಏನಪ್ಪ ಅಂತಂದರೆ ಅವ್ರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಕಲಿಸ್ತೀನಿ ಅಂತೇಳಿ ಆಫೀಸಿಗೆ ಕರೆಸ್ಬಿಟ್ಟು ನೀವು ಇಂಜಿನಿಯರ್ ಮಾಡಿದ್ರೆ ಇಷ್ಟು ಅರ್ನ್ ಮಾಡೋಕ್ಕಾಗಲ್ಲ, ನೀವು ಡಾಕ್ಟ್ರ್ ಆದರೆ ಇಷ್ಟು ಅರ್ನ್ ಮಾಡೋಕ್ಕಾಗಲ್ಲ, ನೀವು ಎಜುಕೇಷನ್ ಮಾಡಿ ಯಾವುದಕ್ಕೆ ಜಾಬ್ ಸಿಗ್ತಾಯಿಲ್ಲ, ಸೊ ನೀವು ಇಲ್ಲಿದ್ದರೆ ತುಂಬ ಅರ್ನ್ ಮಾಡ್ಬೋದು ಅಂತೇಳಿ ಹುಡುಗರನ್ನೆಲ್ಲ ಕರೆಸಿ ಎಜುಕೇಷನ್ನೆಲ್ಲ ಡ್ರಾಪ್ ಮಾಡಿಸ್ತಿದ್ದಾರೆ. ಮತ್ತು ಇದೆಲ್ಲ ಚೈನ್ ಲಿಂಕ್ ಬಿಸ್ನೆಸ್ಸು. ಅವ್ರು ಇನ್ನೊಬ್ರನ್ನ ಕರ್ಕೊಂಬಂದು ಸೇರಿಸೋದು, ಇವ್ರನ್ನ ಕರ್ಕೊಂಬಂದು ಸೇರಿಸೋದು. 18,500 ಒಬ್ಬರಿಗೆ ಟ್ಯಾಲಿ ಕಲಿಸೋದಕ್ಕೆ ಇವರು ಫೀಸ್ ತೊಗೋತಾರಂತೆ. ಸ್ಕಿಲ್ ಕಲಿಸೋದಕ್ಕೂ ಮತ್ತು ಟ್ಯಾಲಿಗೂ ಎರಡು ಸೇರಿ 18,500 ಅಂತೆ. ಇದು ಹೊರಗಡೆ ನೋಡ್ಕೊಂಡ್ರೆ ಇದು ಪ್ರೈಸ್ ಎಲ್ಲ ತುಂಬ ಜಾಸ್ತಿನೇ ಇದೆ. ಮತ್ತು ಇಲ್ಲಿ ಸ್ಕಿಲ್ ಕಲಿತವರು ಯಾರು ಸಹ ಒಂದು ಅರ್ನ್ ಮಾಡಿಲ್ಲ, ಏನೂ ಇಲ್ಲ. ಇಲ್ಲೆಲ್ಲ ಬಂದು ಹುಡುಗರು ತುಂಬಾ ಹಾಳಾಗ್ತಿದ್ದಾರೆ. ಸೊ ಇದರಲ್ಲೂ ನನ್ನ ತಂಗಿನೂ ಒಬ್ಬಳು ಸಹ ಬಲಿಯಾಗಿದ್ದಾಳೆ. ಅವಳು ಮುಂಚೆ ಎಲ್ಲ ನಾವು ಅಂದರೆ ಸ್ವಲ್ಪ ಭಯ ಭಕ್ತಿ ಇತ್ತು. ಸೊ ಅವಳು ಇಲ್ಲಿಗೆ ಬಂದು ಸೇರ್ಕೊಂಡ್ಮೇಲೆ ಇವಳು ಈ ಥರ ಮಾಡ್ತಿದ್ದಾಳೆ, ನಮ್ಮ ಮಾತೆ ಕೇಳ್ತಾ ಇಲ್ಲ, ನಮ್ಮ ಮಾತಿಗೆ ಎದುರು ಮಾತಾಡೋದೆಲ್ಲ ಮಾಡ್ತಿದ್ದಾಳೆ. ಸೊ ಇವಳಿಗೂ ಅಷ್ಟೇ, ಇವಳು ಡೈರೆಕ್ಟಾಗಿ ಬಂದಿಲ್ಲ, ಯಾರೋ ಒಬ್ಬರು ಫ್ರೆಂಡು ರಕ್ಷಿತಾ ಅನ್ನೋ ಹುಡುಗಿ ಒಂದು ಇಂಟ್ರೊಡ್ಯೂಸ್ ಮಾಡಿಸಿದೆ. ಇದನ್ನೆಲ್ಲ ಸ್ಕ್ಯಾಮು ತುಂಬಾ ನಡೀತಿದೆ. ಅದು ಆದಷ್ಟು ಪೋಷಕರು ಮಕ್ಕಳ ಬಗ್ಗೆ ಕಾಲೇಜ್ಗೆ ಓದ್ತಾ ಇರೋದನ್ನು ಆದಷ್ಟು ಗಮನ ಇಡಿ. ಅವ್ರಿಗೆ ಏನು ಮಕ್ಕಳು ಏನು ಮಾಡ್ತಾಯಿದ್ದಾರೆ, ಎಲ್ಲಿಗೆ ಹೋಗ್ತಾ ಇದ್ದಾರೆ ಅನ್ನೋದು ಪೋಷಕರು ಇದ್ರ ಬಗ್ಗೆ ಗಮನ ಇಡಿ. ನಮಗಾಗಿರೋ ಅನ್ಯಾಯ ಬೇರೆ ಯಾರಿಗೂ ಮಕ್ಕಳಿಗೆ ಆಗೋದು ಬೇಡ. ಸೊ ದಯವಿಟ್ಟು ನೀವು ಇದನ್ನು ಸ್ವಲ್ಪ ಪರಿಗಣನೆ ತಗೊಂಡು ಮಕ್ಕಳ ಬಗ್ಗೆ ತುಂಬ ಕಾಳಜಿ ಮಾಡಿ. ಕಾಲೇಜ್ಗೆ ಹೋಗ್ತಾ ಇದ್ದಾರೋ ಇಲ್ವೋ, ಅವ್ರು ಏನು ಮಾಡ್ತಿದ್ದಾರೆ, ಅವ್ರು ಯಾರ ಜೊತೆ ಮಾತಾಡ್ತಾ ಇದ್ದಾರೆ, ಏನಾಗ್ತಿದೆ ಒಂದು ಸರಿ ಅಟ್ಲೀಸ್ಟ್ ಒಂದು ತಿಂಗಳಿಗೆ ಒಂದು ಸರಿನಾದರೂ ಕಾಲೇಜಲ್ಲಿ ಹೋಗಿ ವಿಚಾರಿಸಿ. ನಿಮ್ಮ ಮಕ್ಕಳು ಸಹ ಬೇರೆ ಥರ ಈ ಥರ ಎಜುಕೇಷನ್ನು ಬೇರೆ ಥರ ಡ್ರಾಪ್ ಮಾಡಿಕೊಂಡು ಬೇರೆ ಕಡೆ ಬಂದು ಅರ್ನ್ ಮಾಡ್ಬೋದು ಅಂತೇಳಿ ಅವ್ರು ತುಂಬ ಆಸೆ ಹುಟ್ಟಿಸ್ಬಿಡ್ತಾರೆ. ಮಕ್ಕಳು ಈಗ ನೋಡಿ, ನಾವು ಇಂಜಿನಿಯರ್ಗೆ ಸೀಟ್ ಕೊಟ್ಟು ಸಿದ್ಧಾರ್ಥ ಇಂಜಿನಿಯರ್ ಕಾಲೇಜಲ್ಲಿ ಇಂಜಿನಿಯರ್ಗೆ ಸೀಟ್ ಕೊಡಿಸಿ ಅವಳನ್ನು ಸೇರಿಸಿದ್ದೀವಿ. ಇವತ್ತು ಅವಳು ಎಜುಕೇಷನ್ನೇ ಮಾಡಲ್ಲ, ನಾನು ಇದನ್ನೇ ಮಾಡ್ತೀನಿ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ. ಅವಳಿಗೆ ಎಷ್ಟು ರೀತಿ ಮೈಂಡು ಬ್ರೈನ್ ವಾಶ್ ಮಾಡಿದ್ದಾರೆ ಅಂದರೆ ಅವಳಿಗೆ ತುಂಬ ಬ್ರೈನ್ ವಾಶ್ ಮಾಡಿಬಿಟ್ಟಿದ್ದಾರೆ. ಸೊ ಇದನ್ನು ಎಲ್ಲ ಆದಷ್ಟು ಪೋಷಕರು ಇದನ್ನು ಗಮನ ಹರಿಸಿ ನಿಮ್ಮ ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ. ನಿಮ್ಮ ತಂಗಿ ಎಷ್ಟು ತಿಂಗಳಿಂದ ಹೋಗ್ತಾಳೆ ಸರ್? ನನ್ನ ತಂಗಿ ಅವಳು 8 ತಿಂಗಳಿಂದ ಹೋಗ್ತಿದ್ದಾಳೆ ಸರ್. ಅವಳು ಫಸ್ಟ್ ಸೆಮ್ಮು ಕಾಲೇಜ್ಗೆ ಡ್ರಾಪ್ ಮಾಡಿಬಿಟ್ಲು. ಸೊ ಓದಲ್ಲ, ಎಜುಕೇಷನು ನಾನು ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ ಅಂತ ಅಂದ್ಲು. ಆಮೇಲೆ ಗೊತ್ತಾಯಿತು, ಇಲ್ಲ ನಾನು ಕಂಪ್ಯೂಟ್ರ್ ಓದ್ಕೊತೀನಿ ಅಂತ ಹೇಳಿದಾಗ ಈ ಎಜುಕೇಷನ್ನಿಗೆ ಈ ಇನ್ಸ್ಟಿಟ್ಯೂಟ್ಗೆ ಬಂದವಳು ನಮಗೆ ಈ ಥರ ಸ್ಕ್ಯಾಮ್ ಆಗಿದೆ. ಅವಳು ಎಜುಕೇಷನ್ನು ಡ್ರಾಪ್ ಮಾಡ್ತಿದ್ದಾಳೆ. ಇವಳು ಬೆಳಗ್ಗೆ 6:30 ಬಂದರೆ ಸಂಜೆ 7:30ವರೆಗೂ ಇಲ್ಲೇ ಇರ್ತಾಳೆ. ಸೊ ಇವಳು ಈಗ ಇವಳಿಗೂ ಇಲ್ಲಿ ಒಂದು ಸ್ಥಾನ ಕೊಟ್ಟು ಸೀನಿಯರ್ ಅಂತೇಳಿ ಇವಳು ಸಹ ಎಲ್ಲರಿಗೂ ಟ್ರೈನ್ ಅಪ್ ಮಾಡೋ ಥರ ಬ್ರೈನ್ ವಾಶ್ ಮಾಡಿದ್ದಾರೆ. ಇದು ತುಂಬ ಸ್ಕ್ಯಾಮ್ ನಡೀತಿದೆ. ದಯವಿಟ್ಟು ಇದು ಆದಷ್ಟನ್ನು ನಿಲ್ಲಿಸಿ. ನಾವು ಪೊಲೀಸ್ ಸ್ಟೇಷನ್ಗೂ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸಾಹೇಬರು. ಸರ್, ತುಮಕೂರು ಹೊಸ ಬಡಾವಣೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆಮೇಲೆ ಮುಖ್ಯವಾಗಿ ಇನ್ನೊಂದು ವಿಷಯ ಏನು ಅಂತಂದರೆ, ನಮ್ಮ ಮಕ್ಕಳು ಮುಂಚೆ ಇವಳು ಇಲ್ಲಿಗೆ ಸೇರ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಮಾತೆಲ್ಲ ಕೇಳ್ತಾ ಇದ್ಲು. ನಾವು ಅಂದರೆ ತುಂಬ ಭಯ ಇತ್ತು. ನಮ್ಮ ತಂದೆ ತಾಯಿ ಅಂದರೆ ಸಖತ್ ಭಯ ಪಡೋಳು. ಇಲ್ಲಿಗೆ ಬಂದು ಸೇರ್ಕೊಂಡ್ಮೇಲೆ ನಮಗೆಲ್ಲ ಎದುರುತ್ರ ಕೊಡೋದು, ನಮ್ಮ ಮಾತೆ ಕೇಳ್ತಾ ಇಲ್ಲ. ಅವ್ರು ಯಾರು ಹೇಳಿದ್ರು ಸಹ, ಎಷ್ಟೇ ಬುದ್ಧಿ ಹೇಳಿದ್ರು ಸಹ ಕೇಳ್ತಾ ಇಲ್ಲ. ಮಕ್ಕಳನ್ನ ಅಷ್ಟು ರೀತಿಯಿಂದ ಅವರು ಬದಲಾಯಿಸ್ಬಿಟ್ಟಿದ್ದಾರೆ. ಅವಳು PUCಲಿ 80% ತೊಗೊಂಡಿದ್ದಾಳೆ. PU ಕಾಲೇಜಲ್ಲಿ, ಸಿದ್ಧಾರ್ಥ ಕಾಲೇಜಲ್ಲಿ ಅವಳು PUC ಮಾಡಿದ್ದು. ಆಮೇಲೆ ಸೈನ್ಸು ತೊಗೊಂಡು ರ್ಯಾಂಕ್ ಸ್ಟೂಡೆಂಟ್ಗಳೇ ಆಲ್ಮೋಸ್ಟ್ ಇದಕ್ಕೆ ಬಲಿಯಾಗ್ತಿದ್ದಾರೆ. ಅದೇನಕ್ಕೆ ಅಂತ ಗೊತ್ತಿಲ್ಲ. ಮಕ್ಕಳಿಗೆ ಆದಷ್ಟು ತುಂಬ ಜವಾಬ್ದಾರಿಯಿಂದ ನೋಡ್ಕೋಬೇಕಾಗತ್ತೆ. ಏಕೆಂದರೆ ಈಗ ಆಲ್ರೆಡಿ ನಾವು ತುಂಬ ದುಡುಕ್ಬಿಟ್ಟಿದ್ದೀವಿ. ನೀವು ಅಷ್ಟೇ ನಮ್ಮ ತುಮಕೂರಲ್ಲಿ ಈ ಥರ ಯಾರ್ಯಾರು ಮಕ್ಕಳನ್ನ ಕಾಲೇಜಿಗೆ ಕಳಿಸ್ತಾ ಇದ್ದೀರ, ದಯವಿಟ್ಟು ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸರಿ ಹೋಗಿ ಕಾಲೇಜಲ್ಲಿ ಇದನ್ನೆಲ್ಲ ಏನು ಎಜುಕೇಷನ್ ಮಾಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ, ಎಲ್ಲಿ ಹೋಗ್ತಾರೆ ಬರ್ತಾರೆ ಅನ್ನೋದನ್ನು ದಯವಿಟ್ಟು ನೀವೆಲ್ಲರೂ ಪೋಷಕರು ಇವ್ರನ್ನ ಗಮನ ಹರಿಸ್ಬೇಕು ಅಂತ ಕೇಳ್ಕೊತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಚೈನ್ ಲಿಂಕ್ ಕಂಪನಿಗಳ ಬಗ್ಗೆ ಕೇಳಿರ್ತೀವಿ. ಹಾಗಂತ ಈ ಬಿಸ್ನೆಸ್ಗಳು ಇಲ್ಲೀಗಲ್ ಅಂತಾನು ನಾವು ಹೇಳ್ತಾ ಇಲ್ಲ. ಆದರೆ ಈ ಸ್ಮಾರ್ಟ್ ವ್ಯಾಲ್ಯೂ ಅನ್ನೋ ಕಂಪನಿ ಹೀಗೆ ಓದುವ ಮಕ್ಕಳಿಗೆ ಹಣದ ಆಮಿಷ ತೋರಿಸಿ ಅವರಿಗೆ ದಾರಿ ತಪ್ಪಿಸಿ ಕೊನೆಗೆ ಅವರ ಭವಿಷ್ಯವನ್ನೇ ಹಾಳು ಮಾಡುವ ಕೆಲಸ ಮಾಡ್ತಿದೆ. ಈ ಬಗ್ಗೆ ಮಕ್ಕಳ ರಕ್ಷಣಾ ಆಯೋಗ ಜೊತೆಗೆ ಜಿಲ್ಲೆಯ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ತಕ್ಷಣವೇ ಕ್ರಮ ಕೈಗೊಳ್ಳಬೇಕಿದೆ. ಜೊತೆಗೆ ಪೋಷಕರು ತಮ್ಮ ಮಕ್ಕಳ ಬಗ್ಗೆ ಇನ್ನಷ್ಟು ಗಮನ ಹರಿಸಿ ಈ ತರಹದ ಜಾಲಗಳಿಗೆ ಸಿಲುಕದಂತೆ ತಮ್ಮ ಮಕ್ಕಳನ್ನ ನೋಡಿಕೊಳ್ಳಬೇಕಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.